ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ತುಂಬ ಕಡಿಮೆ ರೂಲ್ಸ್ಗಳನ್ನು ಕಲ್ತ್ಕೊಂಡು ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಆನ್ಸರನ್ನು ನಾವು ಕಂಡುಕೊಳ್ಳುವಂತಹ ಚಾಪ್ಟರು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇನ್ ಇನ್ಕಮ್ ಟ್ಯಾಕ್ಸ್ ಅಂತ ಒಂದು ಈಸಿ ಇರುವಂತಹ ಚಾಪ್ಟರನ್ನು ಇವತ್ತು ಕಲಿಯೋಣ. ಬನ್ನಿ ಮಕ್ಕಳೇ. ಇನ್ ಇನ್ಕಮ್ ಟ್ಯಾಕ್ಸ್ ನಮ್ಗೆಲ್ಲರಿಗೂ ಗೊತ್ತಿದೆ, ದೇರ್ ಆರ್ 5 heads, right? No? So that is income from salary, house property, business and profession, capital gain and other sources. ಈಗ 4 ಹೆಡ್ಗಳನ್ನು ಕಲ್ತಾದ್ಮೇಲೆ ಕೊನೆಯ ಹೆಡ್ಡು ದಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಏನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದರೆ ಏನು? ಯಾವ ಇನ್ಕಮ್ಮು ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೆಡ್ಡಲ್ಲಿ ಟ್ಯಾಕ್ಸೇಬಲ್ ಆಗ್ತವೆ ಅಂತ ಹೇಳಿ ತಿಳ್ಕೊಳ್ಳೋಣ. ಇನ್ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ದ ಇನ್ಕಮ್ಸ್ ವಿಚ್ ಆರ್ ನಾಟ್ ಟ್ಯಾಕ್ಸೇಬಲ್ ಅಂಡರ್ ದಿ ಹೆಡ್ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಕ್ಯಾಪಿಟಲ್ ಗೈನ್, those incomes are taxable under the head income from other sources ಅಂತ ಮೀನಿಂಗ್. ಹಂಗಂದ್ರೆ ಏನು ಅಂದರೆ, ಯಾವ ಇನ್ಕಮು ಸ್ಯಾಲ್ರಿಯಲ್ಲಿ ಟ್ಯಾಕ್ಸೇಬಲ್ ಆಗಲ್ಲ, ಹೌಸ್ ಪ್ರಾಪರ್ಟಿ ಅಂಡರಲ್ಲೂ ಟ್ಯಾಕ್ಸೇಬಲ್ ಆಗಲ್ಲ, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲೂ ಆಗಲ್ಲ, ಕ್ಯಾಪಿಟಲ್ ಗೈನಲ್ಲೂ ಅದಕ್ಕೆ ಟ್ಯಾಕ್ಸ್ ಹಾಕೋಕ್ಕಾಗಲ್ಲ, ಬಟ್ ಅವು ಟ್ಯಾಕ್ಸೇಬಲ್ ಇನ್ಕಮ್ ಆಗಿದ್ರೆ, ನೋಡಿ ನಾನು ಹೇಳಿದ ವರ್ಡನ್ನು ಕರೆಕ್ಟಾಗಿ ಇನ್ನೊಂದ್ಸರಿ ಕೇಳ್ಕೊಳ್ಳಿ, ಟ್ಯಾಕ್ಸೇಬಲ್ ಇನ್ಕಮ್ ಆಗಿದ್ರೆ those incomes are taxable under the head income from other sources. ಓಕೆನಾ? ಸೊ ನಾವು ಈಗ ಹಾಗಾದರೆ ಯಾವುದೆಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸೇಬಲ್ ಆಗತ್ತೆ ಅನ್ನೋ ಅಂತ ಒಂದು ಲೀಸ್ಟ್ ಇದೆ ಇಲ್ಲಿ. ಈ ಲೀಸ್ಟನ್ನು ನೀವು ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ. 1-2 ಸಾರಿ ಈ ಲೀಸ್ಟನ್ನು ಕೇಳ್ಕೊಳ್ಳಿ. ಈ ಐಟಮ್ಗಳು ಬಂದಿದೆ ಅಂತ ಹೇಳಿದರೆ ಅದು ಎಲ್ಲಿ ಟ್ಯಾಕ್ಸೇಬಲ್ ಅಂತ ತಿಳ್ಕೊಳ್ಳಿ. ದೋಸ್ ಆರ್ ಟ್ಯಾಕ್ಸೇಬಲ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿ ನೀವು ತಿಳ್ಕೊಳಕ್ಕೆ ಈಸಿ ಆಗುತ್ತೆ. ಇದು ಒಂದು ಪ್ರಾಬ್ಲಮ್ ಮಾಡೋದಕ್ಕೂ ನಮ್ಗೆ ಇವೆಲ್ಲ ಐಟಮ್ಗಳು ನೆನಪಿರಬೇಕು. ಇನ್ನೊಂದು, ಕೆಲವೊಮ್ಮೆ ನಿಮಗೆ 10 ಮಾರ್ಕ್ಸ್ ಅಥವಾ 15 ಮಾರ್ಕ್ಸಿಗೆ ಒಂದು ಥಿಯರಿ ಕ್ವಶನನ್ನು ಕೇಳ್ತಾರೆ. ವೆರಿ ಸಿಂಪಲ್ ಥಿಯರಿ ಕ್ವಶನ್ ಇರುತ್ತೆ. ಏನು ಥಿಯರಿ ಕ್ವಶನ್ ಇರುತ್ತೆ ಅಂತ ಹೇಳಿದ್ರೆ, ಮೆನ್ಷನ್ ದ ಐಟಮ್ಸ್ ಟ್ಯಾಕ್ಸೇಬಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳ್ತಾರೆ. ನಿಮ್ಮ ಎದುರಿಗೆ ಇಲ್ಲಿ ಪಾಯಿಂಟ್ಸ್ ಕಾಣ್ತಾ ಇದಾವಲ್ಲ, ಈ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು. ಜಸ್ಟ್ ನೋಡಿ, ನಿಮ್ಮ ಎದುರಿಗೆ ಏನು ಪಾಯಿಂಟ್ಸ್ ಇದೆ ಇಲ್ಲಿ ನೋಡಿ, ನಾನು ಆಲ್ಮೋಸ್ಟ್ 32 ಪಾಯಿಂಟ್ಸ್ಗಳನ್ನು ಇಲ್ಲಿ ಹಾಕಿದ್ದೀನಿ. ಸೊ ಈ ಪಾಯಿಂಟ್ಗಳಲ್ಲಿ ಅಲ್ಲಿ ಎಷ್ಟು ಕೇಳ್ತಾರೋ ಅಷ್ಟು, 15 ಕೇಳಿದರೆ 15, 20 ಕೇಳಿದರೆ 20, 25 ಕೇಳಿದರೆ 25. ಸೊ 32 ಆರ್ ಹಿಯರ್. ಸೊ ನೀವು ಹತ್ತತ್ರ ಒಂದು 25 ಆದರೂ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಎಕ್ಸಾಮಲ್ಲೂ ಬರೀಬೋದು. ಸೊ ಇವೆಲ್ಲವೂ ಎಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಸರಿ, ಯಾವುದೆಲ್ಲ ಐಟಮ್ ಅಂತ ನೋಡ್ಕೊತ ಹೋಗೋಣ. ದ ಫಸ್ಟ್ ಒನ್ ಡೈರೆಕ್ಟರ್ಸ್ ಫೀಸ್, ಸೆಕೆಂಡ್ ಒನ್ ರಾಯಲ್ಟಿ ಇನ್ಕಮ್, ರಾಜಧನ ಅಂತೀವಲ್ಲ, ರಾಯಲ್ಟಿ ಇನ್ಕಮ್. ನೆಕ್ಸ್ಟ್ ರೆಂಟ್ ಆಫ್ ಟ್ರೇಡ್ ಮಾರ್ಕ್. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ. ಸಿ, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ಇವು ಟ್ಯಾಕ್ಸೇಬಲ್ ಹಾಕೋದು. ನೆಕ್ಸ್ಟ್ ಇನ್ಕಮ್ ಫ್ರಮ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ಕ್ರಾಸ್ ವರ್ಡ್ ಪಜಲ್ಸ್, ಕಾರ್ಡ್ ಗೇಮ್ಸ್ ಆ್ಯಂಡ್ ಹಾರ್ಸ್ ರೇಸಸ್. ದೆನ್ ಇನ್ಕಮ್ ಬೈ ದ ವೇ ಆಫ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಇಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಇನ್ನು 2 ವಿಡಿಯೋಗಳಲ್ಲಿ ಆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬಗ್ಗೆ ಒಂದು ಸ್ವಲ್ಪ ನೀಟಾಗಿ ಕಲ್ತ್ಕೋಬೇಕು ಈ ಚಾಪ್ಟ್ರಲ್ಲಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್, ಬ್ಯಾಂಕಲ್ಲಿ ನಾವೇನು ಹಣ ಇಡ್ತೀವಿ ಆ ಹಣಕ್ಕೆ ಏನು ಇಂಟ್ರೆಸ್ಟ್ ಬರುತ್ತೆ, ದಟ್ ಇಂಟ್ರೆಸ್ಟ್ ಆಲ್ಸೋ ಟ್ಯಾಕ್ಸೇಬಲ್ ಅಂಡರ್ ದಿ ಹೆಡ್ ಅದರ್ ಸೋರ್ಸಸ್. ದೆನ್ ಇಂಟ್ರೆಸ್ಟ್ ಆನ್ ಲೋನ್ ರಿಸೀವ್ಡ್. ನಂಬರ್ 10 ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಲೈಡ್ ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್. ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸಿಗೂ ಗೌರ್ಮೆಂಟು ಲೇಟಾಗಿ ಏನಾದರೂ ರಿಟರ್ನ್ ಮಾಡ್ತಪ್ಪ ಅಂತ ಹೇಳಿದ್ರೆ ಅದಕ್ಕೆ ಇಂಟ್ರೆಸ್ಟನ್ನು ಕೊಡುತ್ತೆ. ದಟ್ ಈಸ್ ಆಲ್ಸೋ ಟ್ಯಾಕ್ಸೇಬಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಓಕೆ, ಕಂಟಿನ್ಯೂ ಮಾಡೋಣ. ನಂಬರ್ 11th ಪಾಯಿಂಟ್ ಈಸ್ ಇನ್ಕಮ್ ರಿಸೀವ್ಡ್ ಅಂಡರ್ ಎ ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ. ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ. ನೆಕ್ಸ್ಟ್ ಗಿಫ್ಟ್ ರಿಸೀವ್ಡ್ ಫ್ರಮ್ ಫ್ರೆಂಡ್ಸ್ ವಿಚ್ ಎಕ್ಸೀಡ್ಸ್ ₹50,000. ಓಕೆನಾ? ಸೊ ಫ್ರೆಂಡ್ಸಿಂದ ಗಿಫ್ಟ್ಸ್ ಬಂದರೆ
ಗಿಫ್ಟ್ ಬಂದರೆ ಅದು ಟ್ಯಾಕ್ಸೇಬಲ್. ಯಾವಾಗ ಅಂದರೆ ಅದು ಏನಾಗಬೇಕು ಅಂದರೆ ಅಗ್ರಿಗೇಟ್ ಅಮೌಂಟ್, ಅಂದರೆ 2 ಜನ ಫ್ರೆಂಡ್ಸಿಂದ 3 ಜನ ಫ್ರೆಂಡ್ಸಿಂದ ಬಂದಿದ್ರು, ಫಾರ್ ಎಕ್ಸಾಂಪಲ್ 20,000 ರೂಪಾಯಿಯನ್ನು 3 ಜನ ಫ್ರೆಂಡ್ಸು ಕೊಟ್ಟರು ಅಂತ ತಿಳ್ಕೊಳ್ಳಿ. ಅವಾಗ ಟೋಟಲ್ ಎಷ್ಟಾಯಿತು? 60,000 ಆಯಿತು. ಅವಾಗ ಟ್ಯಾಕ್ಸೇಬಲ್ ಮಕ್ಕಳೇ, ಅರ್ಥ ಆಯ್ತಲ್ವಾ? ಸೊ ಟೋಟಲ್ ಗಿಫ್ಟ್ ಬಂದಿರೋದು ಯಾರಿಂದ ಬಂದಿರೋದು? ಫ್ರೆಂಡ್ಸಿಂದ ಬಂದರೆ ಅದು ಟ್ಯಾಕ್ಸೇಬಲ್. ಕ್ಲಿಯರ್? ರೈಟ್. ಆದರೆ ಬಟ್ ಫ್ರೆಂಡ್ಸಿಂದ ಮ್ಯಾರೇಜ್ ಆ್ಯನಿವರ್ಸರಿಯಲ್ಲಿ, ಆಮೇಲೆ ಆನ್ ಬರ್ತ್ಡೇ ಬಂದರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಇದೊಂದು ಪಾಯಿಂಟ್ ಇಲ್ಲಿ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಸಬ್ಲೆಟ್ಟಿಂಗ್ ಆಫ್ ಹೌಸ್ ಪ್ರಾಪರ್ಟಿ. ನೋಡಿ ವರ್ಡ್ ಹೇಗಿದೆ. ನೀವು ಲೆಟ್ಟಿಂಗ್ ಆಫ್ ಹೌಸ್ ಪ್ರಾಪರ್ಟಿಯನ್ನು HP ಅಲ್ಲಿ ಕಲ್ತಿದ್ದೀರಿ, ಬಟ್ ಇಲ್ಲಿ ಸಬ್ಲೆಟ್ಟಿಂಗ್ ಆಫ್ ಹೌಸ್ ಪ್ರಾಪರ್ಟಿ ಅಂತಾರೆ. ಹೇಗಿದು ಸಬ್ಲೆಟ್ಟಿಂಗ್ ಆಫ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೋಡಿ ಮಕ್ಕಳೇ, ನೀವು ಒಂದು ಹೌಸನ್ನು ನನ್ನ ಹತ್ರ ಬಾಡಿಗೆಗೆ ತಗೊಂಡ್ರಿ. ಏನು ಮಾಡಿದಿರಿ? ನನ್ನ ಹತ್ರ ಒಂದು ಹೌಸನ್ನು ನೀವೇನು ಮಾಡಿದಿರಿ? ಬಾಡಿಗೆಗೆ ತಗೊಂಡಿದ್ದೀರಿ. ಈಗ ಆ ಹೌಸನ್ನು ನೀವು ಯೂಸ್ ಮಾಡ್ತಾ ಇಲ್ಲ, ಬೇರೆ ಯಾರಿಗೋ ಬಾಡಿಗೆ ಕೊಟ್ಟಿದ್ರಿ. ನಿಮ್ಮ ಮನೆ ಅಲ್ಲ, ಆದರೂ ನೀವೇ ಬೇರೆ ಯಾರಿಗೋ ಬಾಡಿಗೆ ಕೊಟ್ರಿ ಅಂತ ತಿಳ್ಕೊಳ್ಳಿ. ಆವಾಗ ಅದನ್ನು ಸಬ್ಲೆಟ್ಟಿಂಗ್ ಅಂತ ಕರೀತಾರೆ. ಸರಿನಾ? ಸೊ ಸಬ್ಲೆಟ್ಟಿಂಗಿಂದ ನಿಮಗೇನು ಹಣ ಬರ್ತಾ ಇದೆ ಅದು ಟ್ಯಾಕ್ಸೇಬಲ್ ಅಂಡರ್ ಅದರ್ ಸೋರ್ಸ್. ಅದರಲ್ಲಿ ನಂಗೇನು ರೆಂಟ್ ಕೊಡ್ತಾ ಇರ್ತೀರಲ್ಲ ಅದನ್ನು ಎಕ್ಸ್ಪೆನ್ಸನ್ನು ಮೈನಸ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದು ಪ್ರಾಬ್ಲಮ್ ಮಾಡ್ತಾ ನೋಡ್ಕೊಳ್ಳೋಣ. ನೆಕ್ಸ್ಟ್, ರೆಮ್ಯುನರೇಷನ್ ರಿಸೀವ್ಡ್ ಬೈ ಎ ಟೀಚರ್ ಆರ್ ಲಾಯರ್ ಫಾರ್ ಡೂಯಿಂಗ್ ಎಕ್ಸಾಮಿನೇಷನ್ ವರ್ಕ್. ಸೊ ಎಕ್ಸಾಮಿನೇಷನ್ ವರ್ಕನ್ನು ಮಾಡುವಾಗ ಟೀಚರ್ಗೆ, ಕೆಲವೊಮ್ಮೆ ಲಾಯರ್ಗೆ ರೆಮ್ಯುನರೇಷನ್ ಕೊಟ್ಟರೆ, ಹಣನ ಕೊಟ್ಟರೆ ಅದು ಟ್ಯಾಕ್ಸೇಬಲ್ ಅಂಡರ್ ಅದರ್ ಸೋರ್ಸ್. ಗ್ರೌಂಡ್ ರೆಂಟ್, ಎಸ್. ನೆಕ್ಸ್ಟ್, ರೆಂಟ್ ಫ್ರಮ್ ಲ್ಯಾಂಡ್ ನಾಟ್ ಅಪಾರ್ಟ್ಮೆಂಟ್ ಟು ಎನಿ ಬಿಲ್ಡಿಂಗ್, ರೆಂಟ್ ಆಫ್ ಟ್ರೇಡ್ ಮಾರ್ಕ್. ನೆಕ್ಸ್ಟ್, ಫಾರಿನ್ ಅಗ್ರಿಕಲ್ಚರಲ್ ಇನ್ಕಮ್. ನಂಬರ್ 18, ಇನ್ಕಮ್ ಫ್ರಮ್ ಲೀಸ್ ಹೋಲ್ಡ್ ಪ್ರಾಪರ್ಟಿ. ಲೀಸ್ ಹೋಲ್ಡ್ ಪ್ರಾಪರ್ಟಿಯಿಂದ ಇನ್ಕಮ್ ಅರ್ನ್ ಮಾಡಿದರೆ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಮಾರ್ಕೆಟ್ಸ್, ಫೆರೀಸ್, ಫಿಶರೀಸ್. ನೆಕ್ಸ್ಟ್, ನಂಬರ್ 20, ರೆಮ್ಯುನರೇಷನ್ ರಿಸೀವ್ಡ್ ಫ್ರಮ್ ರೈಟಿಂಗ್ ಆರ್ಟಿಕಲ್ಸ್ ಇನ್ ಜರ್ನಲ್ಸ್. ಸೊ ಆರ್ಟಿಕಲ್ಸನ್ನು ನಾವು ಜರ್ನಲಲ್ಲಿ ಬರೆದು ಅದರಿಂದ ಹಣ ಬಂತಪ್ಪ ಅಂತ ಹೇಳಿದ್ರೆ ಅದು ಎಲ್ಲಿ ಬರುತ್ತೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರುತ್ತೆ. ಬಟ್ ಪ್ರೊಫೆಷನಲ್ಲಿ ನಾವು ಇದನ್ನು ಕಲ್ತಿರ್ತೀವಿ. ಇನ್ಕಮ್ ಫ್ರಮ್ ಪ್ರೊಫೆಷ್ನಲ್ ಜರ್ನಲಲ್ಲಿ ಬರೆದಿದ್ರೆ ಅದು ಅಲ್ಲೇ ಟ್ಯಾಕ್ಸೇಬಲ್ ಆಗುತ್ತೆ. ಈಗ ಡಾಕ್ಟರು ಏನು ಮಾಡಿರ್ತಾರೆ? ಪ್ರೊಫೆಷ್ನಲ್ ಜರ್ನಲ್ಗೆ, ಡಾಕ್ಟರ್ಸ್ ಜರ್ನಲ್ಲಿಗೆ ಒಂದು ಬರೆದಿರ್ತಾರೆ. ಲಾಯರ್ಸ್ ಜರ್ನಲ್ಲಿಗೆ ಬರೆದಿರ್ತಾರೆ. ಚಾರ್ಟೆಡ್ ಅಕೌಂಟೆಂಟ್ಸ್ ಜರ್ನಲ್ಲಿಗೆ ಆರ್ಟಿಕಲನ್ನು ಬರೆದಿದ್ರೆ ಅದು ಅದರಲ್ಲಿ ಪಬ್ಲಿಷ್ ಆದಾಗ ಅದು ಇನ್ಕಮ್ ಫ್ರಮ್ ಪ್ರೊಫೆಷನಲ್ಲೇ ಟ್ಯಾಕ್ಸೇಬಲ್ ಆಗುತ್ತೆ. ಇನ್ನು ಉಳಿದಂತೆ ಬೇರೆ ಮ್ಯಾಗಝಿನ್ಗಳಲ್ಲಿ ಏನಾದರೂ ಆರ್ಟಿಕಲ್ ಪಬ್ಲಿಷ್ ಆದರೆ ಆ ಇನ್ಕಮ್ ಟ್ಯಾಕ್ಸೇಬಲ್ ಅಂಡರ್ ಅದರ್ ಸೋರ್ಸ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ಎನಿ ಕ್ಯಾಶುವಲ್ ಇನ್ಕಮ್. ಆಗಲೇ ನಾವು ಕಲ್ತ್ವಲ್ಲ, ಯಾವುದೇ ಕ್ಯಾಶುವಲ್ ಇನ್ಕಮ್ ಇರ್ಬೋದು. ಅದು ಲಾಟ್ರಿ ಇರ್ಬೋದು, ಕ್ರಾಸ್ ವರ್ಡ್ ಪಜಲ್ಸ್ ಇರ್ಬೋದು, ಕನ್ನಡದ ಕೋಟ್ಯಾಧಿಪತಿಲಿ ಗೆದ್ದದಿರ್ಬೋದು, ಕೌನ್ ಬನೇಗ ಕರೋಡ್ಪತಿಲಿ ಗೆದ್ದದಿರ್ಬೋದು, ಯಾವುದೋ ಈ ಥರದ ಗೇಮ್ಗಳಲ್ಲಿ ಗೆದ್ದಿದ್ರು ಅವೆಲ್ಲ ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಅದರ್ ಸೋರ್ಸಲ್ಲಿ ಟ್ಯಾಕ್ಸೇಬಲ್. ನೆಕ್ಸ್ಟ್, ನಂಬರ್ 22, ಸ್ಯಾಲ್ರಿ ಆಫ್ MP, MLA ಆರ್ MLC. ನೋಡಿ, MP, MLA ಮತ್ತು MLCs ಏನಿದಾರೋ ಅವರಿಗೆ ಸ್ಯಾಲ್ರಿ ಏನು ಬರುತ್ತೆ ದಟ್ ಈಸ್ ಟ್ಯಾಕ್ಸೇಬಲ್ ಅಂಡರ್ ದಿ ಹೆಡ್ ಅದರ್ ಸೋರ್ಸ್. ಈಗ ನೀವು ನನ್ನ ಹತ್ರ ಕೇಳ್ಬೋದು, ಸರ್ ಸ್ಯಾಲ್ರಿ ಅಂದಮೇಲೆ ಸ್ಯಾಲ್ರಿ ಹೆಡ್ಡಲ್ಲಿ ಬರಬೇಕಲ್ಲ, ಅದು ಯಾಕೆ ಇಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ, ಸ್ಯಾಲ್ರಿ ಅಂತ ಕರಿಬೇಕು ಅಂದರೆ ದೆರ್ ಶುಡ್ ಬಿ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ. ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ಆಗಿರಬೇಕು, ರಿಲೇಷನ್ಶಿಪ್ ಇರಬೇಕು. ಎಂಪ್ಲಾಯರು ಮತ್ತು ಎಂಪ್ಲಾಯಿ ಅನ್ನೋ ರಿಲೇಷನ್ಶಿಪ್ ಇದ್ದು ಎಂಪ್ಲಾಯರ್ ಏನೇನು ಕೊಡ್ತಾರೋ ಅದು ಎಂಪ್ಲಾಯಿಗೆ ಏನಾಗುತ್ತೆ? ಸ್ಯಾಲ್ರಿ ಆಗುತ್ತೆ. ಆದರೆ ಇಲ್ಲಿ MP, MLA, MLC ಏನಿದ್ದಾರೆ ಅವರು ನೋಡಿ ಅವರೇ ಗೌರ್ಮೆಂಟ್ ಆಗಿರೋದ್ರಿಂದ ಅವರು, ಈಗ ಫಾರ್ ಎಕ್ಸಾಂಪಲ್ ನಾನು ಗೌರ್ಮೆಂಟ್ ಎಂಪ್ಲಾಯಿ, ನನ್ನ ಎಂಪ್ಲಾಯರ್ ಯಾರಪ್ಪ ಅಂದರೆ ಗೌರ್ಮೆಂಟ್ ನನಗೇನು ಕೊಡುತ್ತೆ? ಅದು ಸ್ಯಾಲ್ರಿ ಆಗುತ್ತೆ. ಬಟ್ ಅವರೇ ಗೌರ್ಮೆಂಟ್ ಆಗಿರೋದ್ರಿಂದ ಅದು ಏನಾಗಲ್ಲ ಅಂತ ಹೇಳಿದ್ರೆ ಸ್ಯಾಲ್ರಿ ಅಂತ ಆಗಲ್ಲ. ಅದು ಎಲ್ಲಿ ತಗೋಬೇಕು ನಾವು ಅಂತ ಹೇಳಿದ್ರೆ ಅದರ್ ಸೋರ್ಸಲ್ಲಿ ತಗೋಬೇಕು. ಸೊ ಇದು ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಬೈ ದ ಫ್ಯಾಮಿಲಿ ಮೆಂಬರ್ ಆಫ್ ಡಿಸೀಸ್ಡ್ ಎಂಪ್ಲಾಯಿ. ಸೊ ಫ್ಯಾಮಿಲಿ ಪೆನ್ಷನ್ ಏನು ಬರುತ್ತೆ ಅದು ಅದರ್ ಸೋರ್ಸಲ್ಲಿ ಟ್ಯಾಕ್ಸೇಬಲ್ಲು. ಅದಕ್ಕೆ ಒಂದು ಸ್ವಲ್ಪ ಡಿಡಕ್ಷನ್ ಇದೆ, ಅದನ್ನು ಡಿಡಕ್ಷನ್ ಹೇಳುವಾಗ ನಿಮಗೆ ಹೇಳ್ತೀನಿ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್. ನಾವು ಯಾವುದನ್ನು ತೋರಿಸ್ದಿತಿ ಇಟ್ಟಿರ್ತೀವಿ, ಅದು ಅನ್ಎಕ್ಸ್ಪ್ಲೈನ್ಡ್ ಕ್ಯಾಶ್ ಕ್ರೆಡಿಟ್ಸ್, ಅನ್ಎಕ್ಸ್ಪ್ಲೈನ್ಡ್ ಇನ್ವೆಸ್ಟ್ಮೆಂಟ್ಸ್, ಅನ್ಎಕ್ಸ್ಪ್ಲೈನ್ಡ್ ಮನಿ, ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ಪೆಂಡಿಚರ್.
ಸೊ ಯಾವ್ದು ಅನ್ಎಕ್ಸ್ಪ್ಲಾಯ್ಡ್ ಇದೆ, ಅದನ್ನ ಯಾವ್ದನ್ನು ಗೊತ್ತಿಲ್ಲ, ಬಟ್ ನಮ್ಮ ಹತ್ರ ಇನ್ಕಮ್ ಇದೆ ಅಂತ ಹೇಳಿ, ಅವೆಲ್ಲ ಇನ್ಕಮ್ ಎಲ್ಲಿ ಟ್ಯಾಕ್ಸೇಬಲ್ ಅಪ್ಪ ಅಂತ ಹೇಳಿದ್ರೆ ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸೇಬಲ್. ಓಕೆ, ನೆಕ್ಸ್ಟ್ ನಂಬರ್ 25, interest on URPF account to the extent of own contribution to the fund. Next, director's commission for giving guarantee to bank. 27, director's commission from underwriting shares of the new company. ಸೊ ಡೈರೆಕ್ಟರ್ಸ್ ನೋಡಿ, ಅವರು ಕಂಪ್ನಿದು ಎಂಪ್ಲಾಯಿ ಅಲ್ಲ, ಅವರು ಗೊತ್ತಾಯ್ತಾನೆ. ಹಾಗಾಗಿ ಅವರೇನು ಗ್ಯಾರಂಟಿ ಕೊಡೋದು ಕಮಿಷನ್ ತಗೊತಾರೆ, ಆಮೇಲೆ ಅಂಡರ್ ರೈಟಿಂಗ್ ಶೇರ್ಸಿಗೆ ಕಮಿಷನ್ ತಗೊತಾರೆ, ಇದೆಲ್ಲದು ಅದರ್ ಸೋರ್ಸಲ್ಲಿ ಟ್ಯಾಕ್ಸೇಬಲ್. ಗ್ರಾಚ್ಯುಟಿ ರಿಸೀವ್ಡ್ ಬೈ ಎ ಡೈರೆಕ್ಟರ್ ಹೂ ಇಸ್ ನಾಟ್ ಆನ್ ಎಂಪ್ಲಾಯಿ ಆಫ್ ದ ಕಂಪನಿ. ನೆಕ್ಸ್ಟ್ 29th, receipts of money by cricketer selected to play for India. That is also taxable under the head other source. Next, number 30, from test matches in India, 25% of such money is taxable. From matches outside India, 50% of such money is taxable. And 32, income from letting of composite building, machinery and furniture. So, ಅಂದ್ರೆ ಕಾಂಪೋಸಿಟ್ ಬಿಲ್ಡಿಂಗ್ ಅಂತ ಹೇಳಿದ್ರೆ, ಕಾಂಪೋಸಿಟ್ ಬಿಲ್ಡಿಂಗ್ ಅಂದ್ರೆ ಇಲ್ಲಿ ನಾವು ರೆಂಟನ್ನು ಸಪರೇಟ್ ಮಾಡೋಕ್ಕಾಗಲ್ಲ, ರೆಂಟನ್ನು ಏನು ಮಾಡೋಕ್ಕಾಗಲ್ಲ, ಸಪ್ರೇಟ್ ಮಾಡೋಕ್ಕಾಗಲ್ಲ ಬಿಲ್ಡಿಂಗ್ ನೊಟ್ಟಿಗೆ ಅಂತ ತಿಳ್ಕೊಳ್ಳಿ. ಯಾವುದ್ಯಾವ್ದ್ರದ್ದು ಎಷ್ಟೆಷ್ಟು, ಮಿಷನರಿ ರೆಂಟ್ ಎಷ್ಟು, ಫರ್ನಿಚರ್ ಎಷ್ಟೆಷ್ಟು ಅಂತ ಹೇಳಿ ಸಪ್ರೇಟ್ ಮಾಡೋಕ್ಕೆ ಆಗದೆ ಇದ್ದಾಗ ಅದನ್ನು ಕಾಂಪೋಸಿಟ್ ರೆಂಟ್ ಅಂತ ಕರಿತೀವಿ. ದಟ್ ಈಸ್ ನಮಗೆ ಬಂತಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಟ್ಯಾಕ್ಸೇಬಲ್ ಅಂಡರ್ ದಿ ಹೆಡ್ ಅದರ್ ಸೋರ್ಸಸ್. ಓಕೆ, ಸೊ ಇದಿಷ್ಟು ಇನ್ಕಮ್ ವಿಚ್ ಆರ್ ಟ್ಯಾಕ್ಸೇಬಲ್ ಅಂಡರ್ ದಿ ಹೆಡ್ ಅದರ್ ಸೋರ್ಸಸ್. ನೀವು ಇಷ್ಟನ್ನು ಇನ್ನೊಮ್ಮೆ ನೋಡಿಕೊಂಡು ಪಾಯಿಂಟ್ಸನ್ನು ಬರ್ಕೊಂಡು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಎಲ್ಲ ಪಾಯಿಂಟ್ಸು ನಿಮಗೆ ನೆನಪಿರುತ್ತೆ. ಒಂದು ಸಾರಿ ಕೇಳಿಸ್ಕೊಳ್ಳಿ, 2 ಸಾರಿ ನೀವು ಓದಿ, ಆಲ್ ದ ಪಾಯಿಂಟ್ಸ್ ಯು ಕ್ಯಾನ್ ರಿಮೆಂಬರ್. ಇಫ್ ಯು ಕ್ಯಾನ್ ರಿಮೆಂಬರ್ ಅಟ್ ಲೀಸ್ಟ್ 25 ಪಾಯಿಂಟ್ಸ್, ದಟ್ ವಿಲ್ ಬಿ ಎನಫ್. ಓಕೆ, ಸೊ ಟ್ರೈ ಟು ರಿಮೆಂಬರ್ ಆಲ್ ದೀಸ್ ಪಾಯಿಂಟ್ಸ್. ಈಸಿಲಿ ಯು ಕ್ಯಾನ್ ಡೂ ದ ಪ್ರಾಬ್ಲಮ್ಸ್ ಆಲ್ಸೋ. ಫೈನ್. ಹಾಗಾದರೆ ಇಷ್ಟೆಲ್ಲ ಇನ್ಕಮ್ ಇದೆ ಅಂತ ನೋಡಿದ್ರಿ 32. ಈ ಇನ್ಕಮಿಂದ ಯಾವುದನ್ನು ನಾವು ಮೈನಸ್ ಮಾಡ್ಬೋದು, ಯಾವ ಎಕ್ಸ್ಪೆನ್ಸಸ್ಸನ್ನು ನಾವು ಮೈನಸ್ ಮಾಡ್ಕೋಬೋದು ಅಂಥೇಳಿ ಒಂದು ಸಾರಿ ನೋಡ್ಕೊಳ್ಳಿ. ಇಲ್ಲಿ ಯಾವ ಎಕ್ಸ್ಪೆನ್ಸನ್ನು ಮೈನಸ್ ಮಾಡ್ಬೋದು, ನೆಕ್ಸ್ಟ್ ಸೈಡಲ್ಲಿ ಯಾವ ಎಕ್ಸ್ಪೆನ್ಸನ್ನು ಮೈನಸ್ ಮಾಡೋ ಹಾಗೆ ಇಲ್ಲ ಅಂಥೇಳಿ ತೋರಿಸ್ತೀನಿ. ಇಲ್ಲಿ ಯಾವುದಿದೆ ಅಂದರೆ ಡಿಡಕ್ಷನ್ಸ್ ಅಲೌಡ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಯಾವುದೆಲ್ಲ ಮೈನಸ್ ಮಾಡ್ಬೋದು ಅಂತ ಇದೆ ವೈಲ್ ಕ್ಯಾಲ್ಕುಲೇಟಿಂಗ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನಂಬರ್ 1, ಇನ್ ಕೇಸ್ ಆಫ್ ಡಿವಿಡೆಂಡ್ಸ್ ಆರ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ರೀಸನೇಬಲ್ ಅಮೌಂಟ್ ಆಫ್ ಕಮಿಷನ್ ಆರ್ ರೆಮ್ಯುನರೇಷನ್ ಪೇಯ್ಡ್ ಟು ದ ಬ್ಯಾಂಕ್. ಸೊ ಬ್ಯಾಂಕಿಗೆ ಡಿವಿಡೆಂಟ್ ಬಂದಾಗ ಅಥವಾ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ನಮಗೆ ಇಂಟ್ರೆಸ್ಟ್ ಬಂದಾಗ ಅದನ್ನು ಕಲೆಕ್ಟ್ ಮಾಡೋದಕ್ಕೆ ಬ್ಯಾಂಕ್ ಚಾರ್ಜಸ್ ಇರುತ್ತೆ, ಬ್ಯಾಂಕ್ನವರು ಕಮಿಷನನ್ನು ಚಾರ್ಜ್ ಮಾಡ್ತಾರೆ, ಅದಕ್ಕೆ ಡಿಡಕ್ಷನ್ ಇದೆ ಅಂತ ಹೇಳಿದ್ದಾರೆ. ಸೆಕೆಂಡ್ ಒನ್, ಇನ್ ಕೇಸ್ ಆಫ್ ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಆಫ್ ಪ್ಲಾಂಟ್, ಮಿಷನರಿ, ಫರ್ನಿಚರ್, ಇವು ನಾವು ಬಾಡಿಗೆ ಕೊಟ್ಟಾಗ, ಪ್ಲಾಂಟನ್ನು, ಮಿಷನರಿಯನ್ನು, ಫರ್ನಿಚರನ್ನು ಬಾಡಿಗೆ ಕೊಟ್ಟಾಗ ಇವಕ್ಕೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಇರುತ್ತೆ. ಅವನ್ನ ರಿಪೇರಿ ಮಾಡಬೇಕು, ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಬೇಕಾಗಿರುತ್ತೆ, ಕಟ್ತೀವಿ, ಆಮೇಲೆ ಅದ್ರ ಮೇಲೆ ಡಿಪ್ರಿಷಿಯೇಷನ್ ಇರುತ್ತೆ, ಇವನ್ನ ಮೈನಸ್ ಮಾಡ್ಕೊಳೋದಕ್ಕೆ ಅವಕಾಶ ಇದೆ. ನಾನು ಆವಾಗಲೇ ಹೇಳಿದೆ, ಫ್ಯಾಮಿಲಿ ಪೆನ್ಷನನ್ನು ರಿಸೀವ್ ಮಾಡ್ಕೊಂಡಾಗ ಅಲ್ಲಿ 33% ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ, 33% ಆರ್ ಅದನ್ನು 33% ಈಸಿಯಾಗಿ ನೀವು 1/3 ಅನ್ಕೋಬೋದು. 1/3 ಆರ್ 15,000 ಫಿಕ್ಸ್ಡ್ ಅಮೌಂಟ್, ರೂಲಲ್ಲಿ ಫಿಕ್ಸ್ ಅಮೌಂಟು. ಇದರಲ್ಲಿ ಯಾವ್ದು ಕಮ್ಮಿ ಇರುತ್ತೋ ಅದು ಡಿಡಕ್ಟೇಬಲ್. 1/3 ಮಾಡೋದು ಫ್ಯಾಮಿಲಿ ಪೆನ್ಷನ್ ಎಷ್ಟು ಬರುತ್ತೋ ಅಷ್ಟರಲ್ಲಿ. ಫಾರ್ ಎಕ್ಸಾಂಪಲ್ 90,000 ಫ್ಯಾಮಿಲಿ ಪೆನ್ಷನ್ ಬಂದಿದೆ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಸೊ 1/3 ಮಾಡ್ತೀರಿ, ಅವಾಗ 30,000 ಬರುತ್ತೆ. 30,000 ಆರ್ 15,000 ವಿಚ್ ಅವರ್ ಇಸ್ ಲೆಸ್. ಎಷ್ಟು? 15,000. ಸೊ 90,000 ಇಂದ ನಾವು 15,000 ಮೈನಸ್ ಮಾಡಿ ಇನ್ನು ಉಳಿದು ಎಷ್ಟು ಉಳಿಯುತ್ತೆ? 75,000 ತಗೋಬೇಕು ಅಂತ ಹೇಳಿ ಅಷ್ಟೇ. ಓಕೆ. ನಂಬರ್ 4, ಎನಿ ಅದರ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ಸಚ್ ಇಂಟ್ರೆಸ್ಟ್. ಸೊ ಆ ಇಂಟ್ರೆಸ್ಟನ್ನು ಅರ್ನ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಎಕ್ಸ್ಪೆನ್ಸಸ್ ಆಗಿದ್ದರೆ ಅದು ಪರ್ಸ್ನಲ್ ಆಗಿರಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ಡಿಡಕ್ಷನ್ ಇದೆ ಅಂತೇಳಿ. ನೆಕ್ಸ್ಟ್, in case of interest received on compensation or enhanced compensation, this you have to remember, compensation receive ಆದರೆ enhanced compensation ಇದ್ದರೆ 50% of such interest is allowed as a deduction ಅಂತ ಕೊಟ್ಟಿದ್ದಾರೆ. ಸೊ 50% ಕಾಂಪನ್ಸೇಷನ್ಗೆ ಡಿಡಕ್ಷನ್ ಇದೆ ಅಂತ ಆಯಿತು. ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್, ಅಗೈನ್ this is also very important. See here,
ಏನಿದೆ, ಅಮೌಂಟ್ ಆಫ್ ಎಕ್ಸ್ಪೆನ್ಸಸ್ ಪೇಮೆಂಟ್ಸ್ ನಾಟ್ ಡಿಡಕ್ಟೇಬಲ್ ಅಂಥೇಳಿ. ಈ ಪೇಮೆಂಟ್ಗಳಿಗೆ ಇವು ಏನಿದಾವೆ ಇವಕ್ಕೆ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡೋ ಹಾಗೆ ಇಲ್ಲ, ಇವನ್ನ ಮೈನಸ್ ಮಾಡೋ ಹಾಗೆ ಇಲ್ಲ. ಯಾವುದರಲ್ಲಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಇವುಗಳನ್ನು ಮೈನಸ್ ಮಾಡೋ ಹಾಗೆ ಇಲ್ಲ ಅಂತ ಹೇಳ್ತಾನೆ. ಫಸ್ಟ್ ಒನ್ ಏನಪ್ಪ ಅಂದರೆ ಪರ್ಸನಲ್ ಎಕ್ಸ್ಪೆನ್ಸಸ್. ಪರ್ಸನಲ್ ಎಕ್ಸ್ಪೆನ್ಸನ್ನು ಮೈನಸ್ ಮಾಡೋ ಹಾಗೆ ಇಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಕ್ಲಿಯರ್ ಆಯ್ತಾನೆ? ಯಾವುದೇ ಪರ್ಸನಲ್ ಎಕ್ಸ್ಪೆನ್ಸನ್ನು ಅದರಲ್ಲಿ ಮೈನಸ್ ಮಾಡೋ ಹಾಗೆ ಇಲ್ಲ. ಸೆಕೆಂಡ್ ಒನ್ ಇಂಟ್ರೆಸ್ಟ್ ಪೇಯಬಲ್ ಔಟ್ಸೈಡ್ ಇಂಡಿಯಾ ಬಟ್ ಆನ್ ವಿಚ್ ನೋ TDS ಹ್ಯಾಸ್ ಬೀನ್ ಮೇಡ್. ನಾನು ತುಂಬ ಇಂಪಾರ್ಟೆಂಟ್ ಇರೋವನ್ನು ನಿಮಗೆ ತುಂಬ ಒತ್ತು ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ, ಇಲ್ಲ ಅಂದರೆ ಜಸ್ಟ್ ಹಾಗೆ ಒಮ್ಮೆ ಅದನ್ನು ಹೇಳಿರ್ತೀನಿ ಅಷ್ಟೇ. ಎಕ್ಸೆಸಿವ್ ಆರ್ ಅನ್ರೀಸನೇಬಲ್ ಪೇಮೆಂಟ್ ಮೇಡ್ ಟು ರಿಲೇಟಿವ್ಸ್ ಆರ್ ಅಸೋಸಿಯೇಟ್ಸ್. ಓಕೆ, ನೆಕ್ಸ್ಟ್ ಕ್ಯಾಶ್ ಪೇಮೆಂಟ್ಸ್ ಎಕ್ಸೀಡಿಂಗ್ ₹20,000 or 35,000 ನಾಟ್ ಮೇಡ್ ಇನ್ ದ ಫಾರ್ಮ್ ಆಫ್ ಅಕೌಂಟ್ ಪೇಯಿ ಚೆಕ್. ಹಾಂ, ಸೊ ಅಕೌಂಟ್ ಪೇಯಿ ಚೆಕ್ ಕಲ್ದಿತ್ತು 20,000ಕ್ಕಿಂತ ಜಾಸ್ತಿ ಏನಾರು ಪೇಮೆಂಟ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ಗೆ ಡಿಡಕ್ಷನ್ ಇಲ್ಲ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್. ನೋಡಿ, ದಿಸ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೆನ್ಸಸ್ ಆರ್ ಲಾಸಸ್ ರಿಲೇಟಿಂಗ್ ಟು ಇನ್ಕಮ್ ಫ್ರಮ್ ಲಾಟ್ರಿ. ಲಾಟ್ರಿಗೆ ಸಂಬಂಧಪಟ್ಟಂಗೆ ಏನಾದ್ರು ಎಕ್ಸ್ಪೆನ್ಸಸ್. ಏನು ಲಾಟ್ರಿಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಲಾಟ್ರಿ ಟಿಕೆಟನ್ನು ಪರ್ಚೇಸ್ ಮಾಡಿರ್ತೀರಿ, ನೋ ಡಿಡಕ್ಷನ್. ಕ್ರಾಸ್ ವರ್ಡ್ ಪಜಲ್ಸ್, ರೇಸ್ ಆಸ್ ಇನ್ಕ್ಲೂಡಿಂಗ್ ಹಾರ್ಸ್ ರೇಸ್, ಕಾರ್ಡ್ ಗೇಮ್ಸ್, ಕಾರ್ಡನ್ನೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದೆ, ನೋ. ಗ್ಯಾಮ್ಲಿಂಗ್, ಬೆಟ್ಟಿಂಗ್, ಇದಕ್ಕೆ ಸಂಬಂಧ ಇದು ಏನು ಇನ್ಕಮ್ ಬರುತ್ತೆ ಇದರಿಂದ, ಲಾಟ್ರಿಯಿಂದನೋ, ಗ್ಯಾಮ್ಲಿಂಗಿಂದನೋ, ಕಾರ್ಡ್ ಗೇಮಿಂದನೋ, ಹಾರ್ಸ್ ರೇಸಿಂದನೋ ಏನು ಇನ್ಕಮ್ ಬರುತ್ತೆ, ದುಡ್ಡು ಬರುತ್ತೆ, ಅದಕ್ಕೆ ಟ್ಯಾಕ್ಸ್ ಇದೆ. ಬಟ್ ಇವ್ಗೆ ಸಂಬಂಧಪಟ್ಟ ಯಾವುದೇ ಎಕ್ಸ್ಪೆನ್ಸಸ್ಸಿಗೂ ಏನಿಲ್ಲ, ಡಿಡಕ್ಷನ್ನು ಇಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಪಾಯಿಂಟ್ ನೋಡಿ ಮಕ್ಕಳೇ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ರಿಲೇಟಿಂಗ್ ಟು ಎಕ್ಸಮ್ಟೆಡ್ ಇನ್ಕಮ್. ಎಕ್ಸಮ್ಟೆಡ್ ಇನ್ಕಮಿಗೆ ಸಂಬಂಧಪಟ್ಟ ಇನ್ಕಮ್ ಎಕ್ಸಮ್ಟ್ ಅಂದಮೇಲೆ ಆ ಇನ್ಕಮಿಗೆ ಸಂಬಂಧಪಟ್ಟ ಏನಾದ್ರು ಎಕ್ಸ್ಪೆನ್ಸಸ್ ಇದ್ದರೆ ಅದಕ್ಕೂ ಏನಿಲ್ಲ ಅಂತ ಹೇಳಿದ್ರೆ ಡಿಡಕ್ಷನ್ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ಕೊಳ್ಳಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ನಿಮಗೆ ಗೊತ್ತಿದೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇಸ್ ಎಕ್ಸಮ್ಟ್ ಅಂತೇಳಿ. ಅದರದ್ದು ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಕಲೆಕ್ಷನ್ ಚಾರ್ಜಸ್ ₹200 ಅಂತ ಏನಾದ್ರು ಬಂದರೆ, ಸೊ ಅದಕ್ಕೆ ನಾವೆಲ್ಲೂ ಡಿಡಕ್ಷನ್ ತೊಗೊಳೋ ಹಾಗೆ ಇಲ್ಲ. ಎಕ್ಸ್ಪೆನ್ಸಸ್ 200 ಮೈನಸ್ ಮಾಡ್ಕೊಳಂಗಿಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇಟ್ ಸೆಲ್ಫ್ ಇಸ್ ಎಕ್ಸಮ್ಟ್, ನೋ. ಅದಕ್ಕೆ ಟ್ಯಾಕ್ಸ್ ಇಲ್ಲ ಅಂದಮೇಲೆ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ಸಿಗೆ ಏನಿಲ್ಲ, ಡಿಡಕ್ಷನ್ ಇಲ್ಲ. ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಈಸ್ ಎಕ್ಸಮ್ಟ್, ನಿಮಗೆ ಗೊತ್ತಿದೆ ಅಲ್ವಾ? ಸೊ ಹಾಗಾಗಿ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟ ಏನೋ ಎಕ್ಸ್ಪೆನ್ಸನ್ನು ನಾನಿಲ್ಲಿ ಅದರ್ ಸೋರ್ಸಲ್ಲಿ ಮೈನಸ್ ಮಾಡ್ಕೊತೀನಿ ಅನ್ನೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿರೋದು. ಸೊ ಈಸಿಯಾಗಿ ಇದಿಷ್ಟು ನಿಮಗೆ ಅರ್ಥ ಆಯಿತು ಮಕ್ಕಳೇ. ಇಲ್ಲಿ ಇದಕ್ಕೆ ಮಾತ್ರ ಈ ಸ್ಲೈಡಲ್ಲಿ ಸುಮ್ಮನೆ ಒಂದು 4 MCQ ಅನ್ನು ಹಾಕಿದ್ದೀನಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಚೂರು ನೆನಪಿರಲಿ ಅಂತ. ವಿಚ್ ಈಸ್ ನಾಟ್ ಟ್ಯಾಕ್ಸೇಬಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಇದೆ ನೋಡಿ. ಇಲ್ಲಿ ಯಾವ್ದು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸೇಬಲ್ ಅಲ್ಲ ಅಂಥೇಳಿ, ಹಾಗೆ ಹೀಗೆ ನೋಡಿ ನೀವು ಯಾವುದೆಲ್ಲ ಇದೆ ಅಂದರೆ ಡೈರೆಕ್ಟರ್ಸ್ ಫೀಸ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ರೆಂಟ್ ಫ್ರಮ್ HP ಆ್ಯಂಡ್ ರಾಯಲ್ಟಿ ಇನ್ಕಮ್. ನಿಮಗೆ ಗೊತ್ತಾಗ್ತಿದೆ ಯಾವುದು ಅದರ್ ಸೋರ್ಸಲ್ಲಿ ಟ್ಯಾಕ್ಸೇಬಲ್ ಅಲ್ಲ ಅಂತ ಹೇಳಿದ್ರೆ ಸಿ ಆಪ್ಷನ್ ಅಲ್ವಾ, ದಟ್ ಈಸ್ ರೆಂಟ್ ಫ್ರಮ್ HP. ಓಕೆ, ನೆಕ್ಸ್ಟ್ ಈಸ್ ವಿಚ್ ಒನ್? ದಿಸ್ ಒನ್. ಇನ್ಕಮ್ ಫ್ರಮ್ ಸಬ್ಲೆಟ್ಟಿಂಗ್ ಆಫ್ ಹೌಸ್ ಪ್ರಾಪರ್ಟಿ ಇಸ್ ಟ್ಯಾಕ್ಸೇಬಲ್ ಅಂಡರ್. ಸಬ್ಲೆಟ್ಟಿಂಗ್ ಹೌಸ್ ಏನಿದೆ ಅದು ಎಲ್ಲಿ ಟ್ಯಾಕ್ಸೇಬಲ್ಲು? HP ಇನ್ಕಮ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಎಕ್ಸಮ್ಟೆಡ್ ಆ್ಯಂಡ್ ಕ್ಯಾಪಿಟಲ್ ಗೇನ್ ಅಂತ ಇದೆ. ಸೊ ಅದು ಎಲ್ಲಿ? ಸಬ್ಲೆಟ್ಟಿಂಗ್ ಅಂತ ಹೇಳಿದಾಗ ಈಗ ಕಲ್ತ್ಕೊಂಡು ಬಂದ್ವಿ, ಅದು ಎಲ್ಲಿ ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸೇಬಲ್ ಅಂತ. ನೆಕ್ಸ್ಟು ಸ್ಯಾಲ್ರಿ ಆಫ್ MP ವಿಲ್ ಬಿ ಟ್ಯಾಕ್ಸೇಬಲ್ ಅಂಡರ್ ದಿ ಹೆಡ್. ಸ್ಯಾಲ್ರಿ ಆಫ್ MP ಎಲ್ಲಿ ಟ್ಯಾಕ್ಸೇಬಲ್ ಅಂತ ಹೇಳಿದೆ ನಾನು? ನೋಡಿ 4 ಆಪ್ಷನ್ ಇದೆ ನಿಮ್ಮ ಎದುರಿಗೆ, ಬಟ್ ನಿಮಗೆ ಗೊತ್ತಿದೆ ಅದು ಸ್ಯಾಲ್ರಿ ಅಲ್ಲ, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ ಅಲ್ಲ, ಕ್ಯಾಪಿಟಲ್ ಗೇನಲ್ಲೂ ಅಲ್ಲ. ಹಾಗಾದರೆ ಎಲ್ಲಿ ಟ್ಯಾಕ್ಸೇಬಲ್? ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸೇಬಲ್ ಅಂತ ಗೊತ್ತಾಯಿತು ಅಲ್ವಾ? ಎಕ್ಸ್ಪೆನ್ಸಸ್ ಆಫ್ ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ಸ್ ಆರ್ ಡಿಡಕ್ಟೆಡ್ ಔಟ್ ಆಫ್ ಲಾಟ್ರಿ ಇನ್ಕಮ್ ಅಂತ ಕೊಟ್ಟಿದ್ದೀನಿ. ಈ ಸ್ಟೇಟ್ಮೆಂಟ್ ಸರಿ ಇದೆಯಾ ಅಂತ ಕೇಳ್ತಾ ಇದ್ದೀವಿ. ಅಂದರೆ ಎಕ್ಸ್ಪೆನ್ಸಸ್ ಆಫ್ ಲಾಟ್ರಿ ಇದೆಯಲ್ಲ, ಲಾಟ್ರಿ ಟಿಕೆಟ್ಸನ್ನು ಅದನ್ನು ಮೈನಸ್ ಮಾಡ್ಬೋದಾ, ಡಿಡಕ್ಟ್ ಮಾಡ್ಬೋದಾ? ಟ್ರೂ, ಫಾಲ್ಸ್, ಬೋತ್, ನನ್ ಆಫ್ ದಿ ಎಬೋ ಅಂಥೇಳಿ ಫಾಲ್ಸ್. ಸೊ ಡಿಡಕ್ಟ್ ಮಾಡೋ ಹಾಗೆ ಇಲ್ಲ ಅಂಥೇಳಿ ಈಗಷ್ಟೇ ಹೇಳಿದ್ದೆ. ಇನ್ನೊಂದಿದೆ ಇಲ್ಲಿ ನೋಡಿ, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಈಸ್ ಆಲ್ವೇಸ್ ಗ್ರಾಸ್ಡ್ ಅಪ್ ಅಂತ. ಎಸ್, ಸೊ ಇದು ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸು
ಎಲ್ಲ ಕೇಸಲ್ಲೂ ಏನು ಮಾಡಬೇಕು ಅದನ್ನು ಅಂದರೆ ಗ್ರಾಸ್ ಅಪ್ ಮಾಡಬೇಕು. ಓಕೆ, ಗ್ರಾಸ್ ಅಪ್ ಮಾಡಬೇಕು. ಮುಂದೆ ಗೊತ್ತಾಗತ್ತೆ ನಿಮಗೆ ಗ್ರಾಸಿಂಗ್ ಅಪ್ ಅಂದರೆ ಏನು ಅಂಥೇಳಿ. ಇನ್ನೊಂದು ಸ್ಲೈಡಲ್ಲಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಪೂರ್ತಿ ನಾನು ಅದನ್ನು ಹೇಳ್ಕೊಡ್ತೀನಿ. ಈಗ ಬೇಸಿಕ್ ಥಿಂಗ್ಸು ಯಾವುದ್ರ ಬಗ್ಗೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬಗ್ಗೆ ನಿಮಗೆ ಬೇಸಿಕ್ ಆಗಿರೋದು ಪೂರ್ತಿ ಅರ್ಥ ಆಗಿದೆ ಮಕ್ಕಳೇ. ಇದನ್ನು ನೀವು ನೀಟಾಗಿ ಇನ್ನೊಂದು ಸಾರಿ ಕೇಳಿಸ್ಕೊಳ್ಳಿ. ಅವಾಗ ತುಂಬ ಈಸಿಯಾಗಿ ಇಲ್ಲಿ ಯಾವುದೇ ರೀತಿ ಐಟಮ್ಗಳು ಬಂದ್ರೂ ನೀವು ಅರ್ಥ ಮಾಡಿಕೊಂಡು ಮಾಡಬಹುದು. ಮಾಡ್ತೀರಲ್ವಾ? ಸೊ ಸಿಂಪಲ್ಲು ಈ ಇನ್ಕಮ್ಗಳನ್ನು ಎಲ್ಲ ಇನ್ಕಮನ್ನು ನೆನ್ಪಿಟ್ಕೊಳ್ಳಿ ಇವತ್ತು ಹೇಳಿದ್ದು. ಇನ್ನೊಂದು, ಯಾವುದೆಲ್ಲ ಎಕ್ಸ್ಪೆನ್ಸನ್ನು ಮೈನಸ್ ಮಾಡ್ಬೋದು, ಯಾವ ಎಕ್ಸ್ಪೆನ್ಸನ್ನು ಮೈನಸ್ ಮಾಡೋ ಹಾಗೆ ಇಲ್ಲ ಅಂಥೇಳಿ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.